ಹಾಯ್ ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಾರ್ನಿಂಗ್ ಸ್ಟಾರ್ ವ್ಲಾಗ್ಸ್. ಗೈಸ್, ತುಂಬ ದಿನ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಇಯರೇ ಆಯಿತು ಅನಿಸುತ್ತೆ. ನಾನು ಯಾಕೆ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಅಂದರೆ ನಂದು ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಇನ್ಮೇಲಿಂದ ಯಾವಾಗಲೂ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಮೊದಲೆಲ್ಲ ನಾನು ಸೆಟಫಿಲ್ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೆ, ಬಟ್ ಇತ್ತೀಚೆಗೆ ನಾನು ಡಾಟ್ ಆ್ಯಂಡ್ ಕೀ ಫೇಸ್ ವಾಶ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸೆಕೆಂಡ್ ಟೈಮ್ ತರಿಸ್ಕೊಂಡಿರೋದು. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನನ್ನ ಸ್ಕಿನ್ಗೆ ಅಂತ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ. ಡಾಟ್ ಆ್ಯಂಡ್ ಕೀದು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟು ಚೆನ್ನಾಗಿದೆ. ಸೊ ನಾನಿವಾಗ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಕೂಡ ಅದೇ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ತುಂಬ ಬಾಟಲ್ ಖಾಲಿ ಆಯಿತು ನಮ್ಮದು. ಅದಾದಮೇಲೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ. ಮುಂಚೆ ನನಗೆ ಈ ಮೇಕಪ್ ಎಲ್ಲ ಹಾಕಿಬಿಟ್ಟು ಈ ಬ್ಲ್ಯಾಕ್ ಸ್ಪಾಟ್ ಎಲ್ಲ ಹಾಕ್ತಾಯಿತ್ತು, ಪಿಂಪಲ್ ಮಾರ್ಕ್ಸ್ ಎಲ್ಲ ಉಳಿತಾಯಿತ್ತು. ಸೊ ಹಾಗಾಗಿ ನಾನು ಡಾಟ್ ಆ್ಯಂಡ್ ಕೀ ಮಾಯಿಶ್ಚರೈಸರ್ ಹಾಗೆ ಸನ್ಸ್ಕ್ರೀನ್ ಯಾವಾಗಿಂದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು. ಅದಕ್ಕೋಸ್ಕರ ನಾನು ಅದನ್ನು ಕಂಟಿನ್ಯೂ ಮಾಡಿದ್ದೀನಿ ಇವಾಗಲೂ ಕೂಡ. ನನ್ನ ಹಸ್ಬೆಂಡ್ ಬ್ರೇಕ್ಫಾಸ್ಟ್ನ ಆಫೀಸಲ್ಲೇ ಮಾಡ್ತಾರೆ. ಹಾಗಾಗಿ ನಾನು ಒಬ್ಬಳಿಗೆ ಏನು ಮಾಡ್ಕೊಳ್ಳೋದು ಅಂತ ಗೊತ್ತಾಗಿಲ್ಲ. ನನ್ನ ಹಸ್ಬೆಂಡ್ ನನಗೆ ಇನ್ಸ್ಟಾಮಾರ್ಟಲ್ಲಿ ಬ್ರೆಡ್ ಆರ್ಡ್ರ್ ಮಾಡಿದರು, ಬ್ರೆಡ್ ಮತ್ತು ಅವಕಾಡೋ ಆರ್ಡ್ರ್ ಮಾಡಿದರು. ಆದರೆ ಈ ಕುರ್ಕುರೆ ಪ್ಯಾಕೆಟ್ ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. 3 ಪ್ಯಾಕೆಟ್ ಬಂದಿತ್ತು, ನಾವು ಆರ್ಡ್ರ್ ಮಾಡೇ ಇಲ್ಲ. ಆದರೂ 3 ಪ್ಯಾಕೆಟ್ ಕೊಟ್ಟಿದ್ದಾರೆ. ಐ ಥಿಂಕ್ ಅದು ಒಂದು 4 ಮಂತ್ಸಲ್ಲಿ ಎಕ್ಸ್ಪೈರಿ ಆಗುತ್ತೆ. ಅದಕ್ಕೋಸ್ಕರ ಕ್ಲಿಯರೆನ್ಸ್ ಸೇಲಾಗಿ ಕೊಟ್ಟಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಬಟ್ ನಮ್ಮ ಮನೇಲಿ ಯಾರು ತಿನ್ನೋದಿಲ್ಲ ಇದನ್ನ. ಅವಕಾಡೋ ತಂದರೆ ನಾನು ಅವಕಾಡೋ ಟೋಸ್ಟ್ ಅಷ್ಟೇ ಮಾಡ್ಕೊಳ್ಳೋದು. ಬೇರೆ ಏನೂ ನನಗೆ ಇದನ್ನು ಹಾಗೆ ತಿನ್ನೋಕ್ಕೆ ಹಾಗೆ ಬೇರೆ ಏನೂ ಮಾಡ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ. ಅವಕಾಡೋ ಟೋಸ್ಟ್ ಆದರೆ ಮಾತ್ರ ತಿನ್ನೋದು. ಹಾಗಾಗಿ ಕೆಲವೊಂದು ಸಲ ಏನಾಗುತ್ತೆ, ಆನ್ಲೈನಲ್ಲಿ ಅವಕಾಡೋ ಆರ್ಡ್ರ್ ಮಾಡಿದರೆ ಕಾಯಿ ಬಂದುಬಿಡುತ್ತೆ. ಈ ಸಲ ಪರ್ಫೆಕ್ಟಾಗಿ ಹಣ್ಣಾಗಿ ಚೆನ್ನಾಗಿ ಬಂದಿತ್ತು. ಒಬ್ಬಳಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಂದರೆ ತುಂಬ ಹಿಂಸೆ ಆಗಿಬಿಡುತ್ತೆ. ಲೈಕ್ ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆ ಇದೇ ಥರ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಮಿಡಲಲ್ಲಿ ಒಂದೊಂದು ಸಲ ಈ ಥರ ಸ್ಯಾಂಡ್ವಿಚ್ ಎಲ್ಲ ಮಾಡ್ಕೊಂಡು ತಿಂತೀನಿ ನಾನು. ಇವಾಗ ಚಳಿಗಾಲ ಇರೋದ್ರಿಂದ ನಾನು ಒಳಗಡೆ ತಿಂಡಿ ತಿನ್ನೋದಿಲ್ಲ, ಹೊರಗಡೆ ಕುತ್ಕೊಂಡು ಈ ಥರ ಬಿಸಿಲು ಕಾಯಿಸ್ಕೊತ ತಿಂಡಿ ತಿಂತೀನಿ. ನನಗೆ ಈ ಥರ ಎಂಜಾಯ್ ಮಾಡ್ತಾ ಬಿಸಿಲಲ್ಲಿ ಕುತ್ಕೊಂಡು ತಿಂಡಿ ತಿನ್ನೋಕ್ಕಂದ್ರೆ ತುಂಬ ಇಷ್ಟ. ತಿಂಡಿ ತಿಂದಾದಮೇಲೆ 12 ಗಂಟೆ ಅಷ್ಟೊತ್ತಿಗೆ ನಾನು ಎಳ್ನೀರು ಕುಡಿತಾ ಕೂತ್ಕೊಂಡಿದ್ದೆ. ಆವಾಗ ನನ್ನ ಗಂಡ ಜಿಯೋ ಮಾರ್ಟಿಂದ ಆರ್ಡ್ರ್ ಮಾಡಿದರು ಡ್ರೈ ಫ್ರೂಟ್ಸ್ ಎಲ್ಲ. ಬಟ್ ಅವ್ರು ಆರ್ಡ್ರ್ ಮಾಡಿದ್ದು 3 ಪ್ರಾಡಕ್ಟ್, ಬಟ್ ಮಕಾನ ಒಂದೇ ಬಂದಿತ್ತು. ಸೊ ಅದು ಮೇ ಬಿ ಶೆಡ್ಯೂಲ್ ಆಗಿದೆ ಅನಿಸುತ್ತೆ ನಮ್ಮ ಆರ್ಡ್ರು. ಅದಕ್ಕೋಸ್ಕರ ಒಂದೇ ಐಟಮ್ ಬಂದಿತ್ತು. ಅದಾದಮೇಲೆ ನಾನು ಒಂದು ರೌಂಡ್ ಮನೆ ಹತ್ರನೇ ಹೀಗೆ ವಾಕ್ ಹೋಗಿ ಬಂದಮೇಲೆ ನನ್ನ ಹಸ್ಬೆಂಡ್ ಮಂಗಳೂರು ಸ್ಟೋರಿಂದ ಬಸಳೆ ಸೊಪ್ಪನ್ನ ಆರ್ಡ್ರ್ ಮಾಡಿದರು. ಅದು ಬಂತು. ನನ್ನ ಹಳ್ಳಿಲಿದ್ದಾಗ ಊರಲ್ಲಿದ್ದಾಗ ಅಲ್ಲಿ ಮನೆ ಹತ್ರನೇ ಬೆಳಿತೀವಿ. ಸೊ ಹಾಗಾಗಿ ರೆಗ್ಯುಲರಾಗಿ ಸಾಂಬಾರು ಮಾಡ್ತಾಯಿದ್ವಿ. ಬಟ್ ಇಲ್ಲಿ ಬಂದಮೇಲೆ ತಿನ್ನಬೇಕಂತ ಅನ್ನಿಸ್ತು, ಹಾಗಾಗಿ ತರಿಸ್ಕೊಟ್ಟಿದ್ರು. ಮಧ್ಯಾಹ್ನ ಸಾಂಬಾರು ಮಾಡಿ ಊಟ ಮಾಡಿ ಒಂದು ವಾಕ್ ಹೋಗಿ ಬಂದೆ. ಮತ್ತು ಅದಾದಮೇಲೆ ನಾನು ಹೇಳಿ ಹೋಗೋ ಕಾರಣ ಅಂತ ಆನ್ಲೈನಲ್ಲಿ ಬುಕ್ ಆರ್ಡ್ರ್ ಮಾಡಿದ್ದೆ. ಅದು ಇವಾಗ ತುಂಬ ಟ್ರೆಂಡಿಂಗ್ ಇರೋದ್ರಿಂದ ಅದು ತುಂಬ ಕ್ಯೂರಿಯಾಸಿಟಿ ಆಯಿತು, ಹೇಗಿದೆ ಬುಕ್ಕು ಓದೋಣ ಅಂತ. ಹಾಗಾಗಿ ತರಿಸ್ಕೊಂಡಿದ್ದೆ. ಬಟ್ ಇದು ನೋಡಿದ್ರೆ ಆಲ್ಮೋಸ್ಟ್ 350 ಪೇಜ್ ಏನೋ ಇತ್ತು. ನಂದು ಇನ್ನೂ ಒಂದು 7 ಪೇಜ್ ಹಂಗೆ ಓದಾಗಿರಲಿಲ್ಲ. ಅದಕ್ಕೆ ನಿದ್ದೆ ಬರುತ್ತೆ ಅಂತ ಮಿಡಲಲ್ಲಿ ಈ ಥರ ಸೋಯಾ ಸ್ಟಿಕ್ಸು, ಹಣ್ಣು ಎಲ್ಲ ತಿನ್ಕೊಂತ ಟೈಮ್ ಪಾಸ್ ಮಾಡಿದೆ. ಹಾಗೆ ಈವ್ನಿಂಗ್ ಆಯಿತು. ಈವ್ನಿಂಗ್ ಆದ ತಕ್ಷಣ ಮತ್ತೆ ಜಿಯೋ ಮಾರ್ಟಿಂದ ಡ್ರೈ ಫ್ರೂಟ್ಸ್ ಏನೋ ಆರ್ಡರ್ ಬಂತು. ಐ ಥಿಂಕ್ ಈ ಸಲನೂ ಒಂದೇ ಪ್ರಾಡಕ್ಟ್ ಬಂದಿರುತ್ತೆ. ಇನ್ನೂ ಒಂದು ಪ್ರಾಡಕ್ಟ್ ಬರೋದು ಬ್ಯಾಲೆನ್ಸ್ ಇದೆ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಈ ಸಲ ವಾಲ್ನಟ್ ಬಂದಿದೆ. ಇನ್ನೂ ಅಂಜೂರ ಆರ್ಡ್ರ್ ಮಾಡಿದ್ದಾರೆ, ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಹಾಗೆ ಇವತ್ತಿನ ದಿನ ಸ್ಲೋ ಆಗಿ ಹೋಯಿತು. ಈವ್ನಿಂಗ್ ಸ್ವಲ್ಪ ಎಕ್ಸಸೈಸ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ದಿನ ಆಯಿತು. ಅದೇ ಮಧ್ಯಾಹ್ನ ಮಾಡಿ ಸಾಂಬಾರನ್ನ ಊಟ ಮಾಡಿ ನಾವು ರೆಸ್ಟ್ ಮಾಡಿದ್ವಿ. ಗೈಸ್, ಇವತ್ತಿನ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ. ಮತ್ತು ಮುಂದಿನ ವ್ಲಾಗ್ನಲ್ಲಿ ಸಿಗೋಣ.
ಬಾಯ್ ಬಾಯ್.